ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರೆ ಈ ದಿನ ಪ್ರತಿಭಟನೆಯನ್ನು ಟಿ.ಎ. ನಾರಾಯಣಗೌಡರ ನೇತೃತ್ವದಲ್ಲಿ ಏನಿದೆ ಕೆಜಿಎಫ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೆ. ಕರ್ನಾಟಕ ಅಂತ ನಾಮಕರಣ ಮಾಡಿ 50 ವರ್ಷಗಳಾಯಿತು. 50 ವರ್ಷಗಳಿಂದ ಬಂದಿರತಕ್ಕಂಥ ಸರ್ಕಾರ ಯಾವುದೇ ಕನ್ನಡ ಅಭಿವೃದ್ಧಿ ಮಾಡಿಲ್ಲ. ಆದರೆ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕನ್ನಡ ಪರ ಸಂಘಟನೆ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ, ಜೈಲಿಗೆ ಹೋಗ್ತಾ ಇದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ನಿರ್ಲಕ್ಷ್ಯ ಇದೆ. ಅದಕ್ಕೆ ದಂಡಂ ದಶಗುಣಂ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ತೋರಿಸೋದು. ಇಡೀ ಕರ್ನಾಟಕದಲ್ಲಿ ಇವತ್ತು ಕನ್ನಡಮಯ ಆಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ಎಲ್ಲ ಮಾರವಾಡಿಗಳು ಸಿದ್ಧಿಗಳು ತುಂಬಿ ತುಳುಕ್ತಾ ಇದೆ. ನೀನು ಏನಾದರೂ ವ್ಯಾಪಾರ ಮಾಡ್ಕಪ್ಪ, ಲಕ್ಷಾಂತರ ರೂಪಾಯಿ ಲೂಟಿ ಹುಡ್ಕೋ, ಆದರೆ ಕನ್ನಡದಲ್ಲಿ ನಾಮಫಲಕ ಹಾಕಬೇಕು ನಮ್ಮದು ಕಾನೂನು. ಆದರೆ ಎಲ್ಲಿ ಕನ್ನಡದಲ್ಲಿ ನಾಮಫಲಕ ಇಲ್ಲ ಬೆಂಗಳೂರಿನಲ್ಲಿ, ಎಲ್ಲಿ ನೋಡಿದ್ರು ಮಾರವಾಡಿಗಳೇ ತುಂಬಿದ್ದ. ನೀನು ವ್ಯಾಪಾರ ಮಾಡೋ ಲಕ್ಷಾಂತರ ರೂಪಾಯಿ ಸಂಪಾದನೆ, ಆದರೆ ಆಂಗ್ಲ ಭಾಷೆಯಲ್ಲಿ ನೀನು ನಾಮಫಲಕ ಹಾಕಿ ಕನ್ನಡದಲ್ಲಿ ಹಾಕಬೇಕು. ಎಷ್ಟೋ ಸಲ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆ ಕೊಟ್ಟು ಅವರು ನಿರ್ಲಕ್ಷ್ಯ ತೋರಿಸಿದ. ಅದಕ್ಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಸುಮಾರು 16 ಕಿಲೋಮೀಟರ್ ಕಾಲ ಪಾದಯಾತ್ರೆ ಥರ ಮಾಡಿ ಎಲ್ಲೆಲ್ಲಿ ಕನ್ನಡ ನಾಮಫಲಕ ಇಲ್ಲವೋ ಅಂತ ಜಾಗದಲ್ಲಿ ಕನ್ನಡ ನಾಮಫಲಕ ಹಾಕಬೇಕು ಅಂತ ಒತ್ತಾಯ ಮಾಡೋದು. ಆದರೆ ರಾಜ್ಯ ಸರ್ಕಾರ ಕನ್ನಡ ವಿರೋಧಿ, ಹಿಂದಿಗಳ ಪರವಾಗಿ, ಶ್ರೀಮಂತರ ಪರವಾಗಿ ಇರೋದ್ರಿಂದ ಟಿ.ಎ. ನಾರಾಯಣಗೌಡರನ್ನ ಮತ್ತು ಕಾರ್ಯಕರ್ತ ಬಂಧಿಸಿದ್ದಾರೆ. ಅದು ಖಂಡಿಸ್ತಾ ಇದ್ದೀವಿ. ಕನ್ನಡ ನಾಡು ನುಡಿಯ ಪರವಾಗಿ ಯಾರು ಹೋರಾಟಗಳು ಮಾಡ್ತಾ ಅವರ ವಿರುದ್ಧವಾಗಿ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ. ಆ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕೆಜಿಎಫ್ ಟಿ.ಎ. ನಾರಾಯಣಗೌಡರ ಬಣ ಇವತ್ತು ಕೆಜಿಎಫ್ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ನಾಡಿನ ಪರವಾಗಿ ಘೋಷಣೆಯನ್ನು ಕೂಗಿ ಮಾನ್ಯ ಜಿಲ್ಲಾಧಿಕಾರಿಗೆ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇದರ ಅರ್ಥ ಏನಂದ್ರೆ ನಾರಾಯಣಗೌಡರನ್ನ ಸರ್ಕಾರ ಶೀಘ್ರವಾಗಿ ಬಿಡುಗಡೆ ಮಾಡಬೇಕು. ಒಂದು. ಎರಡನೇದು, ತಾಲೂಕು ದಂಡಾಧಿಕಾರಿಗಳು ಕೆಜಿಎಫ್ ವ್ಯಾಪ್ತಿಗೆ ಎಷ್ಟು ಜಾಗಗಳು ಬರೋ ತಾವು ಪೊಲೀಸ್ ಸಿಬ್ಬಂದಿ ಜೊತೆ ಹೋಗಿ ಎಲ್ಲ ಕಡೆ ನಾಮಫಲಕ್ಕೆ ಮನವಿ ಮಾಡಿ ಇಲ್ಲ ಅದು ದೂರ ದಾಗಿಸ್ಕೊಳ್ಳಿ ಅಂತ ನಾವು ಹೇಳ್ತೇವೆ. ಮುಂದಿನ ದಿನಗಳಲ್ಲಿ ನಾಡು ಕಚೇರಿಗಳಲ್ಲಿ ತಾಲೂಕು ಕಚೇರಿ ಕನ್ನಡದ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆದರೆ ಒಂದಿಬ್ಬರು ಮಾತ್ರ ತಿಳಿಸ್ತಾ ಇದೆ, ಯಾರಿಗೂ ಮಾಡ್ತಾರ. ಈ ಥರ ಕೆಜಿಎಫ್ನ ಕರ್ನಾಟಕ ರಕ್ಷಣಾ ವೇದಿಕೆ ಇತರೆ ಸಂಘ ಅವ್ರಿಗೂ ತಾವು ತಿಳಿಸ್ಬೇಕು. ಒಬ್ಬರಿಗೆ ಹೇಳಿದ್ರೆ ಅವ್ರಿಗೆ ಯಾರು ಹೇಳೋದಿಲ್ಲ. ಇವತ್ತು ತಿಳಿದಿರ ನಾವು ಬಂದಿದ್ದೀವಿ, ನೋವು ಪಟ್ಕೊಂಡು. ಅದರಿಂದ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ತಿಳಿಸಬೇಕು. ಮತ್ತು ನಾರಾಯಣಗೌಡ ಮೇಲೆ ಹಾಕಿದ ಕ್ರಮವನ್ನು ಸರ್ಕಾರ ವಾಪಸ್ ಪಡಿಬೇಕು, ದೂರು ವಾಪಸ್ ಪಡಿಬೇಕು ಅಂಥೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡರು ಬಣ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ ಸರ್ಕಾರವನ್ನು ಅಂತ ಹೇಳ್ತಾ ಇದ್ದೀವಿ. ಸನ್ಮಾನ್ಯ ಟಿ.ಎ. ನಾರಾಯಣಗೌಡರು ಇವತ್ತು ಕನ್ನಡದ ಪರ ಹೋರಾಟ ಮಾಡಿ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಇವತ್ತು ಏನು ರಾಜ್ಯ ಸರ್ಕಾರ ಅವ್ರನ್ನ ಬಂಧಿಸುತ್ತಾರೆ ಆ ಒಂದು ವಿಚಾರ ಇಟ್ಕೊಂಡು ಇಡೀ ರಾಜ್ಯ ಪೂರ್ತಿ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಬಿಡುಗಡೆಗೊಳಿಸಬೇಕು ಅಂತ ಮಾನ್ಯ ದಂಡಾಧಿಕಾರಿಗಳು ತಾಲೂಕು ಅವ್ರ ಕಡೆಯಿಂದ ಈ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ಪತ್ರ ಕೊಡ್ತಾ ಇದ್ದಾರೆ. ಮನವಿ ಒಂದು ನಿಮಿಷ ಬಂದ್ಬಿಡಿ ಆಗಲ್ಲ ಕಡೆ ಮೇಲೆ ಒಂದು ನಿಮಿಷ. ಈ ವಿಚಾರವಾಗಿ ಕನ್ನಡ ಪರ ಹೋರಾಟಗಾರರು ನಿನ್ನೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಂಗಡಿ ಮುಂಗಟ್ಟುಗಳು, ಎಲ್ಲ ಕಂಪನಿಗಳ ಮುಂದ್ಗಡೆ ಕನ್ನಡದಲ್ಲಿ ನಾಮಫಲಕವನ್ನು ಹಾಕಬೇಕು ಅಂತೇಳಿ ಹೋರಾಟವನ್ನು ಮಾಡಿದ್ದಾರೆ. ಇದರ ನೇತೃತ್ವವನ್ನು ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ವಹಿಸಿದ್ರು. ಆದರೆ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ, ಹೋರಾಟ ನಾವು ಯಾಕೆ ಮಾಡಬೇಕು, ನಮ್ಮ ಭಾಷೆಗೆ ನಾವೇ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಒದಗಿ ಬಂದಿದೆ. ಇವಾಗ ಕರ್ನಾಟಕ ಸರ್ಕಾರದ ನಿರ್ಲಕ್ಷ್ಯ, ಈ ಒಂದು ಕನ್ನಡಕ್ಕೋಸ್ಕರ ಹೋರಾಟ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಒದಗಿ ಬಂದಿದೆ ಅಂದರೆ ಕರ್ನಾಟಕ ಸರ್ಕಾರ ಯಾವ ದುಸ್ಥಿತಿಗೆ ಬಂದಿದೆ ಅಂತ ಹೇಳಬೇಕು. ಕನ್ನಡ ಪರ ಹೋರಾಟಗಾರರನ್ನು ಜೈಲ್ಗಾಗುವಂಥ ಒಂದು ಸಮಸ್ಯೆ ಆಗಿದೆ. ಕನ್ನಡ ಭಾಷೆ ಆಡಳಿತ ಭಾಷೆ ಆದರೂ ಸಹ ಈ ಒಂದು ಈಗಾಗಲೇ ನಾನು ನಿನ್ನೆ ಸಾಯಂಕಾಲ ನ್ಯೂಸಲ್ಲಿ ನೋಡಿದಾಗ ಮಾನ್ಯ ಸಿದ್ದರಾಮಯ್ಯ ಏನು ಮಾಡ್ತಾ ಇದೆ, ಹೋರಾಟವನ್ನು ಹತ್ತಿಕ್ಕುತ್ತಾ ಇದೆ. ಹೋರಾಟ ಮಾಡಬಾರ್ದು ಯಾರೂ, ಆ ಥರ ಮಾಡ್ತಾ ಇದೆ.
ಹಾಗಾಗಿ ಈ ಕೂಡಲೇ ಬಂಧಿತರನ್ನು ಕನ್ನಡ ಪರ ಹೋರಾಟಗಾರರನ್ನ ಈ ಕೂಡಲೇ ಅವರನ್ನು ಬಿಡುಗಡೆ ಮಾಡಬೇಕು ಮತ್ತು ಸುಗ್ರೀವಾಜ್ಞೆಯನ್ನು ಈ ಕೂಡಲೇ ಜಾರಿಗೆ ತಂದು ಪ್ರತಿ ಅಂಗಡಿ ಮುಂಗಟ್ಟುಗಳು ಎಲ್ಲ ಕಂಪನಿಗಳ ಮುಂದೆ. ಸೊ ಈ ದಿನ ತಾವೆಲ್ಲ ಏನು ಬಂದು ಒಂದು ತಾಲೂಕು ಆಡಳಿತ ತಾಲೂಕು ಕಚೇರಿ ಮುಂದೆ ಒಂದು ಮನೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಬೇಕಂತ ಅಂದಿದ್ರು. ಒಂದು 3 ಪಾಯಿಂಟ್ ಬಗ್ಗೆ ನೀವು ಈ ಥರ ಇಷ್ಟೊತ್ತು ನನ್ನ ಹತ್ರ ಮನವಿ ಮಾಡಿದ್ದೀರಾ. ಒಂದು ಬಂದು ನಮ್ಮ ಏನು ಕರವೇ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರವ್ರನ್ನ ನಿನ್ನೆ ಏನು ಇಷ್ಟು 2-3 ದಿನದಿಂದ ಆದ ವಿದ್ಯಮಾನಗಳಲ್ಲಿ ಏನು ಅವರನ್ನು ಬಂಧಿಸಿದರು ಅದನ್ನು ಬಿಡುಗಡೆ ಮಾಡುವಂಥದ್ದು ಒಂದು. ಮತ್ತು ನಮ್ಮ ತಾಲೂಕು ಆಡಳಿತಕ್ಕೆ ಸಂಬಂಧಪಟ್ಟಂತೆ ನಗರಸಭೆ ವ್ಯಾಪ್ತಿಯಲ್ಲಾಗ್ಬೋದು, ಗ್ರಾಮಾಂತರದಲ್ಲಿ ಆಗ್ಬೋದು, ಕನ್ನಡದಲ್ಲೇ ನಾಮಫಲಕಗಳು ಇರಬೇಕು ಅಂತನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಬಟ್ ಅದನ್ನು ನಾವು ಮಾಡಲೇಬೇಕು, ಅದು ನಮ್ಮ ಒಂದು ಜವಾಬ್ದಾರಿ. ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಇದನ್ನು ಒಂದು ಅಭಿಯಾನ ಥರ ತೊಗೊಳ್ತೀನಿ. ನಗರಸಭೆ ವ್ಯಾಪ್ತಿಗೆ ಬರೋದು ಮುನ್ಸಿಪಲ್ ಕಮಿಷನರ್ ಮುಖಾಂತರ ಮತ್ತು ಎಲ್ಲಿ ಗ್ರಾಮಾಂತರ ಬರುತ್ತೋ ಅಲ್ಲಿ ಇವ್ರ ಮುಖಾಂತರ ನಾನು ಒಂದು ಅಭಿಯಾನ ತೊಗೊಂಡ್ಬಿಟ್ಟು ಖಂಡಿತ ನಾನು ಏನು ಈಗ ನಮ್ಮ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದೆಯೋ ಅದೇ ಒಂದು ಕಾನೂನು ರೀತಿಯ ನಾನು ನಾಮಫಲಕಗಳನ್ನ ಕನ್ನಡದಲ್ಲಿರೋ ಥರ ಒಂದು ಅಭಿಯಾನವನ್ನು ಮಾಡ್ತೇನೆ. ಮೂರನೇದಾಗಿ ಕುವೆಂಪು ಜಯಂತಿ ದಿನಾಚರಣೆನ ಈ ದಿನ ನಾವು ತಾಲೂಕು ಆಡಳಿತ ವತಿಯಿಂದ ಮಾಡಿದ್ವಿ. ಸೊ ಫಸ್ಟ್ ಟೈಮು ನಮ್ಮ ತಾಲೂಕು ಆಡಳಿತದಿಂದ ಮಾಡಿದ್ದು. ಖಂಡಿತ ಅದನ್ನು ನಾನು ಒಪ್ಕೋತೀನಿ. ಒಂದು ಚೂರು ನಾವು ಎಲ್ರಿಗೂ ನಮ್ಮ ಕನ್ನಡ ಪರ ಸಂಘಟನೆಗಳು ಹಾಕೋದು ಎಲ್ರಿಗೂ ಹೇಳಬೇಕಾಗಿದ್ದು ನಮ್ಮ ತಾಲೂಕು ಆಡಳಿತದ ಕರ್ತವ್ಯ ಆಗಿತ್ತು. ಶಾರ್ಟ್ ಪೀರಿಯಡಲ್ಲಿ ಮಾಡೋದು ಒಂಚೂರು ಬ್ಯುಸಿಯಲ್ಲಿ ಇದ್ದಿದ್ದರಿಂದ ಖಂಡಿತ ನಾನು ಅದಕ್ಕೆ ಕ್ಷಮೆ ಯಾಚಿಸ್ತೀನಿ ನಮ್ಮ ಕನ್ನಡ ಸಂಘ ಪರ. ಮುಂದಿನ ದಿನಗಳಲ್ಲಿ ಇದು ಯಾವುದೂ ಈ ಒಂದು ಅವಕಾಶ ಕೊಡದೆ ಎಲ್ಲರನ್ನೂ ಗಣನೆಗೆ ತೆಗೆದುಕೊಂಡು ಎಲ್ಲರನ್ನೂ ಕರೆದುಕೊಂಡು ಎಲ್ಲ ನಮ್ಮ ತಾಲೂಕು ಕನ್ನಡ ಸರ್ಕಾರಿ ಕಚೇರಿಗಳಲ್ಲಿ ಆಗ್ಬೋದು ಅಥವಾ ನಾಡು ಕಚೇರಿಗಳಲ್ಲಿ ಆಗ್ಬೋದು, ಗ್ರಾಮ ಪಂಚಾಯತಿಗಳ ವ್ಯಾಪ್ತಿನಲ್ಲಿ ಆಗ್ಬೋದು, ಎಲ್ಲ ಕಡೆನೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯಿಂದ ಎಲ್ಲ ಜಯಂತಿಗಳನ್ನು ಯಾವ ಥರ ಮಾಡ್ತೀವೋ ಆ ಥರ ಮಾಡಲಿಕ್ಕೆ ಖಂಡಿತ ನಾನು ಕ್ರಮ ಕೈಗೊಳ್ತೀನಿ ಅಂತ ಇವತ್ತು ನಾನು ಅಂದಮೇಲೆ ಮೀಟಿಂಗ್ ಯಾವತ್ತು ಕಾಲ್ ಮಾಡ್ತೀರಮ್ಮ? ಮೀಟಿಂಗ್ For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. என்ன வேணும்? என்னதான் வேணும்? கூல். என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரியா அள்ளுங்க. பிகி. For orders and delivers, call on 9986692006.